ಒಂದು ಕಾಲದಲ್ಲಿ ದೊಡ್ಡ ನದಿಯ ತೀರದ ಮರವೊಂದರಲ್ಲಿ ಕುಳಿತಿದ್ದ ಚಾತುರ್ಯವಂತ ಮಂಗ ಇತ್ತು. ಆ ಮರವಿನಲ್ಲಿ ತುಂಬಾ ರುಚಿಯಾದ ಸಿಹಿಯಾದ ಬೆಳ್ಳಿಯ ಹಣ್ಣುಗಳು ಬೆಳೆಯುತ್ತಿದ್ದವು. ಮಂಗ ಪ್ರತಿದಿನ ಆ ಹಣ್ಣುಗಳನ್ನು ತಿನ್ನಿ ಸಂತೋಷವಾಗಿರುತ್ತಿತ್ತು. ಒಂದೇ ನದಿಯಲ್ಲಿ ಒಬ್ಬ ದಯಾಳುವಂತೆ ಕಾಣುವ ಆದರೆ ಬುದ್ಧಿವಂತ ಮೊಸಳೆ ವಾಸಿಸುತ್ತಿದ್ದ. ಒಂದು ದಿನ ಮೊಸಳೆ ಮಂಗನ ಹಣ್ಣುಗಳನ್ನು ನೋಡಿ, ಎಷ್ಟು ರುಚಿಯಾಗಿರುತ್ತವೆ, ಇವು ನನಗೂ ಸಿಗಬಹುದಾ ಎಂದುಕೊಂಡಿತ್ತು. ಅದು ಮಂಗನಿಗೆ ಹತ್ತಿರ ಬಂದು ಸಿಹಿಯಾಗಿ ಮಾತನಾಡಿತ್ತು. ಮಂಗನೇ, ನೀನು ತಿನ್ನುವ ಹಣ್ಣುಗಳು ತುಂಬಾ ರುಚಿಯಾಗಿರುವಂತೆ ಕಾಣುತ್ತಿದೆ, ನನಗೂ ಸ್ವಲ್ಪ ಕೊಡಬಹುದೇ ಎಂತು. ಮಂಗ ದಯೆಯಿಂದ ಕೆಲ ಹಣ್ಣುಗಳನ್ನು ಕೊಟ್ಟಿತು. ಮೊಸಳೆ ಅವನು ತಿನ್ನಿ ಸಂತೋಷಪಟ್ಟಿತ್ತು. ಹೀಗೆ ಅವರಿಬ್ಬರಲ್ಲೂ ಸ್ನೇಹ ಬೆಳೆಯಿತು. ಒಂದು ದಿನ ಮೊಸಳೆಯ ಹೆಂಡತಿಯ ಹಣ್ಣುಗಳನ್ನು ತಿನ್ನಿ, ಈ ಹಣ್ಣುಗಳು ಇಷ್ಟು ರುಚಿಯಾಗಿದ್ದರೆ ಅವನು ಪ್ರತಿದಿನ ತಿನ್ನುವ ಮಂಗನ ಹೃದಯ ಎಷ್ಟು ರುಚಿಯಾಗಿರಬೇಕು ಎಂದು ದುರಾಸೆಯಿಂದಲೂ ಕೇಳಿತ್ತು. ಆಕೆ ಮೊಸಳೆಯನ್ನು ತನ್ನ ಮನೆಗೆ ಮಂಗನನ್ನು ಕರೆತರಲು ಒತ್ತಾಯಿಸಿತ್ತು. ಮೊಸಳೆ ಭಯಾಕಿ, ಆದರೆ ಹೆಂಡತಿಯ ಬಲೆಗೆ ಸಿಕ್ಕಿ ಮಂಗನ ಬಳಿಗೆ ಬಂದು ಸುಳ್ಳು ಹೇಳಿತು. ಸ್ನೇಹಿತ, ನನ್ನ ಮನೆ ನದಿಯ ಮಧ್ಯದ ದ್ವೀಪದಲ್ಲಿದೆ. ನೀನು ಒಂದು ದಿನ ನಮ್ಮ ಮನೆಗೆ ಬರಬೇಕಲ್ಲವೇ? ಬಾ, ನನ್ನ ಬೆನ್ನ ಮೇಲೆ ಕೂತು ಬರಬಹುದು. ನಿರ್ಲಜ್ಜವಾಗಿ ನಂಬಿದ್ದ ಮಂಗ ಮೊಸಳೆಯ ಬೆನ್ನೇರಿ ನದಿಯಲ್ಲಿಳಿದಿತು. ಮಧ್ಯಕ್ಕೆ ಬಂದಾಗ ಮೊಸಳೆ ತನ್ನ ನಿಜವಾದ ಉದ್ದೇಶವನ್ನು ಹೇಳಿತು. ಮಂಗ, ನನ್ನ ಹೆಂಡತಿಗೆ ನಿನ್ನ ಹೃದಯ ಬೇಕಂತೆ, ಕ್ಷಮೆ ಮಾಡು. ಚಾಕಚಕ್ಯವಂತ ಮಂಗ ಹೆದರಿಲಿಲ್ಲ. ಅದು ಜಾಣತನದಿಂದ ಹೇಳಿತು. ಅಯ್ಯೋ, ನಾನು ಹೃದಯವನ್ನು ಮರಕ್ಕೆ ಬಿಟ್ಟಿದ್ದೇನೆ. ನೀನು ಮೊದಲೇ ಹೇಳಿದ್ದರೆ ತಂದುಕೊಂಡು ಬರುತ್ತಿದ್ದೆ. ಬೆನ್ನತ್ತಿಗೆ ಹಿಂತಿರುಗೋಣ. ಮೊಸಳೆ ಮೂರ್ಖತನದಿಂದ ನಂಬಿ ಮರದ ಹತ್ತಿರಕ್ಕೆ ಹೋದಾಗ ಮಂಗ ಎತ್ತರದ ಕೊಂಬೆಗೆ ಹಾರಿ ಕುಳಿತುಕೊಂಡಿತ್ತು. ಮೊಸಳೆಯೇ, ಇಷ್ಟೊಂದು ಕ್ರೂರತನ ಮಾಡಿದ ನಿನ್ನ ಮನೆಗೆ ನಾನು ಹೇಗೆ ಬರುವೆ ಎಂದು ಹೇಳಿ ನಗಿತು. ಮೊಸಳೆ ತಲೆಯನ್ನು ತಗ್ಗಿಸಿ ನಾಚಿತು. ಮಂಗನ ಬುದ್ಧಿಶಕ್ತಿ ಅದನ್ನು ಸೋಲಿಸಿತ್ತು.